ಈ ಚಂದ್ರಬಾಬು ನಾಯ್ಡು ಅವರ ಸರ್ಕಾರದ ಮಂತ್ರಿಗಳು ಅಧಿಕಾರಿಗಳು ಕರ್ನಾಟಕಕ್ಕೆ ಬಂದು ಅಧ್ಯಯನ ಮಾಡಿ ಹೋಗಿದ್ದಾರೆ. ಈ ಗ್ಯಾರಂಟಿ ಯೋಜನೆಗಳನ್ನ ಬಹಳ ಚೆನ್ನಾಗಿದ್ದಾವೆ, ಜನಪರವಾಗಿದ್ದಾವೆ, ಬಡವರ ಪರವಾಗಿದ್ದಾವೆ, ದಲಿತರ ಪರವಾಗಿದ್ದಾವೆ, ಹಿಂದುಳಿದವರ ಪರವಾಗಿದ್ದಾವೆ, ಅಲ್ಪಸಂಖ್ಯಾತರ ಪರವಾಗಿದ್ದಾವೆ, ಕಾರ್ಮಿಕರ ಪರವಾಗಿದ್ದಾವೆ, ರೈತರ ಪರವಾಗಿದ್ದಾವೆ ಅಂತ ಹೇಳಿ ಬಂದು ಅಧ್ಯಯನ ಮಾಡಿದ್ದಾರೆ. ಯಾವಾಗ ಗೊತ್ತಾ? 3/1/2025 3/1/2025 ನಾನು ಭೇಟಿ ಮಾಡಿದ್ದೆ. ಅವರಿಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿ ಮಾಡಿದರು. ಶಕ್ತಿ ಯೋಜನೆಯನ್ನ ಅವ್ರ ಜೊತೆ ಚರ್ಚೆ ಮಾಡಿದ್ರು. ನನ್ನ ಚೇಂಬರ್ಗೂ ಬಂದಿದ್ರು. ನಾನು ಭೇಟಿ ಮಾಡಿ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಅದು ಒಂದಾಯ್ತಾ? ಆಮೇಲೆ 2/2/2025 ಮಹಾರಾಷ್ಟ್ರದ ಸಾರಿಗೆ ಸಚಿವರಾದಂಥ ಶ್ರೀಯುತ ಪ್ರತಾಪ್ ಸರ್ನಾಯ್ಕ್ ಅವರು ಬಂದಿದ್ದರು. ಅವರ ಅಧಿಕಾರಿಗಳು ಕರ್ಕೊಂಡು ಬಂದಿದ್ರು. ಶಕ್ತಿ ಯೋಜನೆ ಬಗ್ಗೆ ಚರ್ಚೆ ಮಾಡಿದ್ರು, ಅಧ್ಯಯನ ಮಾಡಿ ಹೋದರು. ಮಹಾರಾಷ್ಟ್ರದಲ್ಲಿ ಯಾವ ಸರ್ಕಾರ ಇರೋದು? ಬಿಜೆಪಿ ಸರ್ಕಾರ ನೋಡಿ. ಇವರೇ ಪ್ರತಾಪ್ ಸರ್ನಾಯ್ಕ್ ಇವರು ಬಂದಿದ್ರು. ಆಮೇಲೆ ಕೇರಳದಿಂದ 5/3/2025 ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ, ಅವರು ಬಂದಿದ್ರು. ಅವರೂ ಬಂದು ಅಧ್ಯಯನ ಮಾಡಿ ಹೋದ್ರು. ಇಷ್ಟೆಲ್ಲ ಕುತೂಹಲ ಇರಬೇಕಾದ್ರೆ, ಬಂದು ಅಧ್ಯಯನ ಮಾಡಬೇಕಾದ್ರೆ ಸುಮ್ಮನೆ ಬರ್ತಾರ? ನಿಮ್ಮ ಬಿಜೆಪಿ ಸರ್ಕಾರದ ಯಾರು ಪ್ರತಾಪ್ ಸರ್ನಾಯ್ಕ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್, ಅವರು ಬಂದು ಹೋದ್ರು. ಅದು ಹೋಗ್ಲಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಅದರ ಒಬ್ಬರು ಚೇರ್ಮನ್ ಇರ್ತಾರೆ, ಒಬ್ಬರು ಅಧ್ಯಕ್ಷರಿರ್ತಾರೆ. ಚೇರ್ಮನ್ ಜಿತೇಂದ್ರ ಸಿಂಗ್ ಅನ್ನೋರು ಆ ಸಂಸ್ಥೆಗೆ. ಚೇರ್ಮನ್ ಜಿತೇಂದ್ರ ಸಿಂಗ್. ಅಧ್ಯಕ್ಷರು ಯಾರು ಗೊತ್ತಾ? ಉಪರಾಷ್ಟ್ರಪತಿ, ಈ ದೇಶದ ಉಪರಾಷ್ಟ್ರಪತಿಗಳಾದಂಥ ಜಗದೀಪ್ ಧನ್ಖರ್. ಅವರು ಏನಂತ ಹೇಳಿದ್ದಾರೆ? ಗೃಹಲಕ್ಷ್ಮಿ ಮತ್ತು ಶಕ್ತಿ ಯೋಜನೆಗಳ ಕುರಿತು ಪ್ರಶಂಸೆಯ ಮತ್ತು ಸಲಹೆ ವರದಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಯಾರಿವರು? ಜಿತೇಂದ್ರ, ಕೇಂದ್ರ ಸರ್ಕಾರದವರು, ಕೇಂದ್ರ ಸರ್ಕಾರದ ಸಚಿವರು, ಉಪರಾಷ್ಟ್ರಪತಿಗಳು. ಅವರು ಹೇಳಿರ್ತಕ್ಕಂಥದ್ದು ಈ ಎರಡೂ ವರದಿಗಳು, ಪ್ರಶಂಸೆ ಮತ್ತು ಸಲಹೆ ವರದಿಗಳು ಸರ್ಕಾರಕ್ಕೆ ಉಪಯುಕ್ತವಾಗಿದ್ದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಮೊಸರು ಕಲ್ಲು ಹುಡುಕ್ತಿರಲ್ಲ ನೀವು, ಸರಿನಾ? ಮೊಸರು ಕಲ್ಲು ಹುಡುಕ ಕೆಲಸ ಮಾಡ್ತಿರಲ್ಲ ನೀವು, ಕಲ್ಲು ಸಿಕ್ಕಲ್ಲ,
ಅದು ಫುಟೈಲ್ ಎಕ್ಸರ್ಸೈಸ್, ಪೊಲಿಟಿಕಲಿ ಮೋಟಿವೇಟೆಡ್, ಅದು ಮಾಡ್ತೀವಿ. ಸೊ ಇದು ಈಗಲಾದರೂ ಕೂಡ ಸಕಾರಾತ್ಮಕವಾಗಿ ಟೀಕೆ ಮಾಡ್ತಕ್ಕಂಥದ್ದನ್ನು ಕಲ್ತುಕೊಳ್ತಕ್ಕಂಥದ್ದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಟೀಕೆ ಮಾಡಬೇಡಿ ಅಂತ ನಾನು ಹೇಳಲ್ಲ, ವಿರೋಧ ಮಾಡಬೇಡಿ ಅಂತ ಹೇಳಲ್ಲ. ತಪ್ಪುಗಳಿದ್ರೆ, ತಪ್ಪು ಯೋಜನೆಗಳನ್ನು ರೂಪಿಸಿದ್ರೆ, ಸರ್ಕಾರದ ಖಜಾನೆಗೆ ತೊಂದರೆ ಆಗ್ತಾ ಇದ್ರೆ, ರಾಜ್ಯದ ಜನರಿಗೆ ತೊಂದರೆ ಆಗ್ತಿದ್ದಾರೆ ಅಂತ ವಿಚಾರಗಳನ್ನು ನಮ್ಮ ಸರ್ಕಾರ ಗಮನಕ್ಕೆ ತರ್ತಕ್ಕಂಥದ್ದು ವಿರೋಧ ಪಕ್ಷದವರ ಕರ್ತವ್ಯ. ಆ ಕೆಲಸ ಮಾಡಲಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾವು ಮಾನ್ಯ ಅಧ್ಯಕ್ಷರೇ, ಈ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆಗಳಿಗೆ, ಶಕ್ತಿ, ಗೃಹಲಕ್ಷ್ಮಿ, ಗೃಹ ಯೋಜನೆ, ಅನ್ನಭಾಗ್ಯ ಮತ್ತೆ ಯುವ ನಿಧಿ, ಈ ಕಾರ್ಯಕ್ರಮಗಳಿಗೆ ಫೆಬ್ರವರಿವರೆಗೆ 76,509 ಕೋಟಿ ರೂಪಾಯಿಗಳನ್ನು 76,509 ಕೋಟಿ ರೂಪಾಯಿಗಳನ್ನು ಮಾಡ್ತೀವಿ. ಸರ್ಕಾರ ದಿವಾಳಿಯಾಗಿದ್ರೆ ಮಾಡಕ್ಕಾಯ್ತಿತ್ತ? ಎಲ್ಲಿ ಬಂದಿದೆ ಅಂತ ಗೊತ್ತಿಲ್ಲ, ಅಲ್ಲೆಲ್ಲಿ ಬಂದಿದೆ. 76,509 ಕೋಟಿ ಈ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು ಫೆಬ್ರವರಿವರೆಗೆ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹೇಳಿದ್ರಿ ನೀವು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ನಿಲ್ಲಿಸ್ಬಿಡ್ತೀರ ಈ ಕಾರ್ಯಕ್ರಮಗಳನ್ನ, ಎಲ್ಲ ಯೋಜನೆಗಳನ್ನು ಕೂಡ ನಿಲ್ಲಿಸ್ಬಿಡ್ತೀರ. ನೀವೇ ಹೇಳಿದ್ದು, ವಿರೋಧ ಪಕ್ಷದವರು, ಭಾರತೀಯ ಜನತಾ ಪಕ್ಷದವರು. ಸುಳ್ಳು ಆರೋಪಗಳನ್ನು ಮಾಡಿದ್ರಿ, ಅಪಪ್ರಚಾರ ಮಾಡಿದ್ರಿ, ಆದರೆ ಜನ ಒಪ್ಕೋಬೇಕಲ್ಲ. ಜನರಿಗೆ ಈ ಕಾರ್ಯಕ್ರಮಗಳ ಸತ್ಯಾಸತ್ಯತೆ ಏನು ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ದಿ ಬೆನಿಫಿಷರೀಸ್ ಆರ್ ಗೆಟಿಂಗ್ ದಿ ಮನಿ. ಈಗ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು 2,000 ಕೊಡ್ತಾ ಇದ್ದೀವಿ. ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಜೂನ್ 11ನೇ ತಾರೀಕಿನಿಂದ 2023 ಶಕ್ತಿ ಯೋಜನೆಯಲ್ಲಿ ಜನ ತಿರುಗಾಡ್ತಾ ಇದ್ದಾರೆ. ಸುಮಾರು ಇಲ್ಲಿಯವರೆಗೆ 410 ಕೋಟಿ ಜನ ತಿರುಗಾಡಿದ್ದಾರೆ. 410 ಕೋಟಿ ಜನ ಇವತ್ತಿನವರೆಗೆ ತಿರುಗಾಡಿದ್ದಾರೆ. ಗೊತ್ತಾಗಲ್ವ ಅವರಿಗೆ? ಅದಕ್ಕೆ ನೀವೆಷ್ಟೇ ಸುಳ್ಳು ಹೇಳಿದ್ರು ಕೂಡ, ಅಪಪ್ರಚಾರ ಮಾಡಿದ್ರು ಕೂಡ, ಆಪಾದನೆಗಳನ್ನು ಮಾಡಿದ್ರು ಕೂಡ, ನಿಮಗೆ ಬೈ ಎಲೆಕ್ಷನ್ನಲ್ಲಿ 3 ಸೋತದು ನೀವು. ಪಾರ್ಲಿಮೆಂಟ್ ಬಿಡಿ, ಅಸೆಂಬ್ಲಿ ಈ ಆಪಾದನೆಗಳನ್ನು ಮಾಡಿದ ಮೇಲೆ, ಅಪಪ್ರಚಾರಗಳನ್ನು ಮಾಡಿದ ಮೇಲೆ, ಗ್ಯಾರಂಟಿ ಯೋಜನೆಗಳು ಇಂದ ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದ್ದಾವೆ ಅಂತ ಹೇಳಿದ ಮೇಲೆ 3 ಬೈ ಎಲೆಕ್ಷನ್ಗಳು ನಡೆದವು. ಚನ್ನಪಟ್ಟಣ, ಶಿಗ್ಗಾಂವಿ ಮತ್ತೆ ಸಂಡೂರು. ಬೇರೆ ಬೇರೆ ರಾಜ್ಯದಲ್ಲಿ ನೀವು ಹೇಳಿದ್ರ ಮೇಲೂ ಕೂಡ ನಿಮ್ಗೆ ಓಟ್ ಹಾಕ್ಲಿಲ್ಲಲ್ಲ, ಯಾಕೆ ಹಾಕ್ಲಿಲ್ಲಪ್ಪ? ನೀವು ಇದನ್ನ ಅನೌನ್ಸ್ ಮಾಡಿದ್ರಿ. ರಾಜ್ಯಪಾಲರು
ಕರ್ನಾಟಕದ ರಾಜ್ಯಪಾಲರ ಭಾಷಣದ ಮೇಲೆ ಮಾಡ್ತಾ ಇರೋದು. ನೀವು ಟೀಕೆ ಮಾಡಿದಿರಲ್ಲ, ಅಪಪ್ರಚಾರ ಮಾಡಿದಿರಲ್ಲ, ಆಪಾದನೆಗಳು, ಸುಳ್ಳು ಆಪಾದನೆಗಳನ್ನು ಮಾಡಿದಿರಲ್ಲ, ಅದಾದ್ಮೇಲೆ ನಡೆದಿರೋದು ಈ ಬೈ ಎಲೆಕ್ಷನ್ಗಳು. ರವಿ ಕೂತು ಅದು ಇಲ್ಲಿ ಚನ್ನಪಟ್ಟಣದಲ್ಲಿ ನೀವೇ ಗೆದ್ದಿದ್ದು ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ. ಅಲ್ಲಿ 25,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಅಲ್ಲಿ 25,000ಕ್ಕೂ ಅಂತರದಿಂದ ಗೆದ್ದಿದ್ದು. ಅಂತರ ಕುಮಾರಸ್ವಾಮಿ ಅವರು ಗೆದ್ದಿದ್ದದ್ದು, ಅವ್ರ ಮಗನ್ನೇ ನಿಲ್ಲಿಸಿದ್ರು ಪಾಪ. ಆಮೇಲೆ ಸಿಗ್ಗಾವಿ ಬಸವರಾಜ ಬೊಮ್ಮಾಯಿ ಅವರು ಗೆದ್ದಿದ್ದದು, ಮಾಜಿ ಮುಖ್ಯಮಂತ್ರಿ. ಅಲ್ಲಿ ಸುಮಾರು 13,000 ಅಂತರದಿಂದ ಗೆದ್ದು. ಸಂಡೂರು 9,000 ಅಂತರದಿಂದ ಗೆದ್ದು. 3 ಕಡೆ ಮಕಾಡೆ ಮಲಗಿದ್ರಿ ನೀವು. ಅದರಿಂದ ಜನರನ್ನ ಸುಳ್ಳು ಆಪಾದನೆಗಳನ್ನು ಮಾಡಿ, ಸುಳ್ಳು ಅಪಪ್ರಚಾರ ಮಾಡಿ ಜನರನ್ನ ಗೆಲ್ತೀವಿ, ಮನಸ್ಸನ್ನ ಗೆಲ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಅದು ಸಾಧ್ಯ ಇಲ್ಲ. ಆದರೂ ನಾವು ಈ ವರ್ಷ ಬೇಡ ಬಿಡಪ್ಪ ಅಶೋಕ, ಸುಮ್ಮನೆ ಅಲ್ಲ, ಸುಳ್ಳು ಹೇಳ್ತೀರಲ್ಲ ಸರ್. ಸುಳ್ಳು ಹೇಳಿಲ್ಲ, ಈಗ ಗೆದ್ದಿರೋ ಸುಳ್ಳ ಅಲ್ಲ, 100% ಸುಳ್ಳು. ಯಾಕೆ ಅಂದ್ರೆ ನಾವು 18 ಗೆದ್ದಿದ್ದೀರಿ, 3 ಗೆದ್ದಿರೋದು ನೀವು. ಹೌದಪ್ಪ, 18 ಫ್ರೀ ಕೊಡದೆ 18 ಗೆದ್ದಿದ್ದೀರಿ ನಾವು. ಬೈ ಎಲೆಕ್ಷನ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಫ್ರೀನೇ ಕೊಟ್ಟಿಲ್ಲ ನಾವು. ಹಂಗೆ 18 ಬೈ ಎಲೆಕ್ಷನ್ ಗೆದ್ದಿದ್ದೀರಿ ನೀವು. 3ಕ್ಕೆ ಹಿಂಗಂದ್ರೆ ನಾವು ಇನ್ನ 18ಕ್ಕೆ ಹೆಂಗೆ ಹೇಳ್ಬೇಕು ನಾವು? ಆಯ್ತು, ಕೂತ್ಕೋ. ಈಗ 18ಕ್ಕೆ ಮಾತಾಡಿದ ನೋಡುವ ಏನ್ ಹೇಳ್ಬೇಕಂತ ಹೇಳಿ. ನೀವು 18 ಕ್ರಾಸ್ ಆಯ್ತು, ರಿಪ್ಲೈ ಆಗ್ಲಿ. ಆಯ್ತಯ್ಯ, ಪ್ರತಿಪಕ್ಷ ನಾಯಕರೇ, ಪ್ರತಿಪಕ್ಷ ನಾಯಕರು ಮಾತಾಡಬೇಡಿ. ದಯಮಾಡಿ ರಿಪ್ಲೈ ಆಗ್ಲಿ. ಅವತ್ತು ಅಷ್ಟೇ ರಿಪ್ಲೈ ಆಗ್ಲಿ. ಅಲ್ಲಿ ಬೇಡ, ಯಾಕೆ ಇಲ್ಲ ಅವರು ಅವ್ರೇನ್ ಬೇಜಾರ್ ಮಾಡ್ಕೊಳ್ಳಲ್ಲ. ನಾನ್ ಮಾತಾಡ್ತೀನಿ. ಆಪರೇಷನ್ ಕಮಲ ಮಾಡ್ಕೊಂಡ್ಬಿಟ್ಟು ಅವತ್ತು ಜಮೀರ್ ಅವ್ರೆ, ನೀವು ಈಗ ಮತ್ತೆ ಆಗ ಎಲ್ಲ ಮಾತಾಡ್ತಾರೆ. ನಡೆದಿದೆ 3 ಜಮೀರ್ ಎಲ್ಲ ಆಪರೇಷನ್ ಕಮಲ ಮಾಡಿ 18. ಜಮೀರ್ ಅವ್ರೆ ಕೂತ್ಕೊಳ್ಳಿ. ಕಮಲ ಮಾಡಿ 18 ಆಗಿದ್ದು. ಜಮೀರ್ ಅವ್ರೆ, ಇದು ಕಾಡಿನಿಂದ ಬಂದಿರೋ 3 ಆಯ್ತು. 3 ಗೆದ್ದಿದ್ದೀವಿ. ಕಾಂಗ್ರೆಸ್ ಯೋಗೇಶ್ವರ್ 20 ಗೆಲ್ತೀವಿ ನಾವು.